ನೋಡಿ, ಈ ಫೆಂಗಲ್ ಚಂಡಮಾರುತ ರಣಾರ್ಪಟಕ್ಕೆ ತಮಿಳುನಾಡು ತತ್ತರಿಸಿ ಹೋಗಿದೆ. ಜನಜೀವನ ಕೂಡ ಅಲ್ಲಿ ಮುರಾಬಟ್ಟೆ ಆಗಿದೆ. ಜೊತೆಗೆ ಅಲ್ಲಿ 12 ಜನರು ಸಾವನ್ನಪ್ಪಿದ್ದಾರೆ ಎನ್ನುವಂತ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ನಿಮ್ಮ ರಿಪಬ್ಲಿಕರ್ನ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ನೋಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನೀಡ್ತಾ ಇದ್ವಿ. ತಮಿಳುನಾಡಿನ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ. ಫೆಂಗಲ್ ಚಂಡಮಾರುತ ಅಬ್ಬರಕ್ಕೆ 12 ಜನ ಸಾವನ್ನಪ್ಪಿದ್ದಾರೆ. ಇದು ತಮಿಳುನಾಡಿನಲ್ಲಿ ರಕ್ಕಸ ಮಳೆಗೆ ತಿರುವಣ್ಣಮಲೆಯಲ್ಲಿ ಮರಣ ಮೃದಂಗ ಬಾರಿಸ್ತಾ ಇದೆ. ಇನ್ನೆಷ್ಟೇ ನೋಡಿದ್ವಿ, ಗುಡ್ಡ ಕುಸಿತಕ್ಕೆ 7 ಸಾವಾಯಿತು. ರಕ್ಷಣಾ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಕೂಡ ನಡೆಸಲಾಗ್ತಾ ಇದೆ. ತಿರುವಣ್ಣಮಲೆಯಲ್ಲಿಂದ ರಿಪಬ್ಲಿಕರ್ನ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಮಣ್ಣಲ್ಲಿ ಸಿಲುಕಿದ ಮೃತದೇಹವನ್ನ ಸಿಬ್ಬಂದಿಯವರು ಹೊರಗೆ ತೆಗಿತಾ ಇದ್ದಾರೆ. ಇವರಿಗೆ ಚೆನ್ನೈ 4, ವೆಲ್ಲಂಪುರಂ, ಪಾಂಡಿಚೇರಿಯಲ್ಲಿ 3 ಸಾವನ್ನಪ್ಪಿದ್ದಾರೆ. ಟೋಟಲ್ ಈ ತಿರುವಣ್ಣಮಲೆಯಲ್ಲಿ 7 ಜನ ಸಾವನ್ನಪ್ಪಿದ್ದಾರೆ. ನೋಡಿ, ಆ ಡ್ರೋನ್ನ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇರಬಹುದು. ಮಣ್ಣಿನ ಅಡಿಗಡೆ ಸಿಲುಕಿ ಸಾವನ್ನಪ್ಪಿದವರ ಸಂಖ್ಯೆ 7 ಜನ. ಗುಡ್ಡ ಕುಸಿತ ಟೋಟಲ್ ಈಗ 12ಕ್ಕೆ ಏರಿಕೆಯಾಗಿದೆ. ಅಕ್ಕಪಕ್ಕದ ಜಿಲ್ಲೆಯಲ್ಲೂ ಕೂಡ ಈಗ ಸಾವನ್ನಪ್ಪಿರುವಂತಹ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಜೊತೆಗೆ ಆ ಮಣ್ಣು ಕುಸಿತಾ ಇರುವಂತ ದೃಶ್ಯ ಕೂಡ ಯಾವ ರೀತಿಯಾಗಿ ಇದೆ ಅಂತ ನೀವು ಟಿವಿ ಸ್ಕ್ರೀನ್ ಮೇಲೆ ಕೂಡ ಗಮನಿಸ್ತಾ ಇರ್ಬೋದು. ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ. ಇದು ತಿರುವಣ್ಣಮಲೈ, ಅಲ್ಲಿನ ಗುಡ್ಡ ಕುಸಿತದ ದೃಶ್ಯ ಇದು. ಜೊತೆಗೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಜನಜೀವನ ಕೇಳೋದೇ ಬೇಡ ಆಗಿದೆ. ಜನರಿಗಾರು ಏನು ಅಲ್ಲಿ ಗಂಜಿ ಕೇಂದ್ರ ಮತ್ತೊಂದು ಮಗದೊಂದು ಮಾಡಿಕೊಡ್ತಾರೆ. ಅಲ್ಲಿರುವಂಥ ಈ ಪ್ರಾಣಿಗಳ ಪರಿಸ್ಥಿತಿ ಏನು, ಹಸು ದನ ಕರುಗಳು, ಅವಕ್ಕೇನು ಮಾಡೋಕ್ಕಾಗತ್ತೆ? ಫುಲ್ಲು ನೀರು ತುಂಬಿಕೊಂಡಿದೆ, ಮೇವು ಸಿಗ್ತಾ ಇಲ್ಲ. ಜೊತೆಗೆ ನೀರಿನ ಆರ್ಭಟ ಬೇರೆ, ಎಲ್ಲೆಲ್ಲೂ ಸಿಕ್ಕದ ಕಡೆ ಎಲ್ಲ ನೀರು ನುಕ್ಕೊಂಡು ಹೋಗ್ತಾ ಇದೆ. ಇಳಿಜಾರು ಪ್ರದೇಶದಲ್ಲಂತೂ ಕೇಳೋದೇ ಬೇಡ. ಮನೆ ಮಠಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಡ್ಯಾಮ್ಗಳು ಕೂಡ ತುಂಬಿ ಹರಿತಾ ಇದೆ. ನದಿ, ಹಳ್ಳ, ಕೊಳ್ಳ ಎಲ್ಲ. ಜೊತೆಗೆ ಇನ್ನೊಂದು ಅಲ್ಲಿ ಪಕ್ಕದಲ್ಲಿ ಕೂಡ ವಿಜುವಲ್ಸ್ ನೋಡ್ತಾ ಇರ್ಬೋದು. ಅಲ್ಲಿ ಮಣ್ಣಿನ ಅಡಿಗಡಿ ಸಿಲುಕಿ ಸಾವನ್ನಪ್ಪಿದಂತಹ ಮೃತದೇಹಗಳನ್ನ ಹೊರಗೆ ತೆಗೆಯುವಂತ ಕಾರ್ಯ ಕೂಡ ಅಲ್ಲಿ ಸಿಬ್ಬಂದಿಯವರು ಮಾಡ್ತಾ ಇದ್ದಾರೆ. ವಿರುದ್ಧ ದೂರು ನೀಡುವಂತೆ ಒತ್ತಡ ಹಾಕಿದ್ದಾರಂತೆ BY ವಿಜೇಂದ್ರ ಅವರು. ಈಗ BY ವಿಜೇಂದ್ರ ವಿರುದ್ಧ ಸಿಡಿದಿದ್ದಾರೆ ಸಾಹುಕಾರ. ದೆಹಲಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಯತ್ನಾಳ್ ಆಯ್ತು ಓಕೆ, ಆದ್ರೆ ವಿಜೇಂದ್ರಗೆ ನೋಟಿಸ್ ಯಾವಾಗ ಕೊಡ್ತೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ವಿಜೇಂದ್ರ ಪರ ಇರೋರು KJP ನಾಯಕರು. ಬನ್ನಿ, ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಆರೋಪ ಏನು ಕೇಳೋಣ ಬನ್ನಿ. ನಿಮಗೆ ನಿನ್ನೆ ರಾತ್ರಿ ಮಣ್ಣು ಸಿಕ್ಕಿದೆ. ನಮಗೆ 2 ದಿವಸ ಮೊದಲು ಗೊತ್ತೈತೆ. ಕೊಡ್ತಾರೆ, ರೆಡಿಯಾಗಿದೆ, ಕೊಡ್ತಾರೆ ಗೊತ್ತಿತ್ತು ನಮಗೆ. ಬಟ್ ಇನ್ನೊಂದು ವಾರ್ತೆಯಲ್ಲಿ ಕಂಟೆಂಟ್ ನೋಡಿ, ಅದರಲ್ಲಿ ಏನಿದೆ ವಿಷಯ ಮಾಡ್ಕೊಂಡು ಅದ್ರ ಬಗ್ಗೆ ನಾವು ನಮ್ಮ ಬಸವನಗುಡಿ ಪಾಟೀಲ್ ಅಂತ ಉತ್ತರ ಕೊಡ್ತಾರೆ. ಅದೇನು ನಾವು ಪಾರ್ಟಿ ಚೌಕಟ್ಟಿನಲ್ಲಿ ಕೆಲಸ ಮಾಡೋದು. ನಾವು ಪಾರ್ಟಿ ಚೌಕಟ್ಟಿನಲ್ಲಿ ಅದಕ್ಕೆ ನಾವು ಯಾರು ಪಾಠಕರು ಕೊಟ್ಟಾರ ಉತ್ತರ ಕೊಡ್ತೇವೆ. ಅಂಥದ್ದೇನು ಅಂತ ಸೀರಿಯಸ್ ಎಲ್ಲ ನಾವು ಉತ್ತರ ಕೊಡ್ತೇವೆ. ಹೈಕಮಾಂಡ್ ಮಾರ್ಗದರ್ಶನ ಕೆಲಸ ಮಾಡ್ತೇವೆ ನಾವು. ಬಂದಿರೋದು ನಿಜ ಅಲ್ಲ, ಬಂದದ್ದು ನಿಜ. ಬಂದು ನಿಮ್ಗಿಂತ ಮೊದಲೇ ನಮ್ಮ ಕಡೆ ಬಂದ್ಬಿಟ್ಟಿದೆ. ನಿಮ್ಗೆ ಲೇಟ್ ಸಿಕ್ಕದೆ. ನೋಟಿಸ್ಗೆ ಉತ್ತರ ಡೆಲ್ಲಿಲೇ ಕೊಟ್ಟು ಹೋಗ್ತಾರಾ ಅಥವಾ ಬೈ ಹ್ಯಾಂಡ್ ಕೊಡ್ತಾರಾ ಅಥವಾ ಬೆಂಗಳೂರಿಗೆ ಹೋಗಿ? ನಾಳೆ 11:30 ಕರೆದಾರೆ ಅವರು. ಯಾರು ಸರ್? ಬಸ್ಸಿನಗೂಡಿಗೆ ಹೊಂಟಾರ ಒಬ್ಬರು ನಾವೆಲ್ಲ ಹೋಗೋಲ್ಲ. ನಾಳೆ 11:30 ಒಂದು ಎಲ್ಲೋ ಕರೆದಾರೆ, ಗೊತ್ತಿಲ್ಲ ನನಗೆ. ಅವರು ಅವರೇ ಪಾಠಕವರು. ಏನು ಶಿಸ್ತು ಸಮಿತಿ ಅದೇನು ಸಹಿ ಮಾಡಿ ಕಳಿಸಲ್ಲ, ಅವರೇ ಕರೆದಾರೆ. ಅದೇನಿಂದ ನಾಳೆ ಉತ್ತರ ಕೊಟ್ಟು ನಾಳೆ ಕೊಡ್ತೀವಿ. ಅದು ಮುಗಿತಿದೆ. ಅದಕ್ಕಿಂತ ಮೊದಲಲ್ಲಿ ನಾವು ಈಗ ವಿಜೇಂದ್ರ ಅವರು ಪಕ್ಷ ವಿರೋಧ ಚಟುವಟಿಕೆ ಅವ್ರಿಗೆ ಯಾವ ನೋಟಿಸ್ ಕೊಡ್ತಾರೆ ನಾವು ತಮ್ಮ ಮುಖ ಕೇಳ್ತೀವಿ. ನಾನು ನಿನ್ನೆ ನೋಡಿ, ಒಂದು ಕಡೆ BJP ಪಾಳದಲ್ಲಿ ಬಣ ಬಡಿದಾಟ, ರಾಜ್ಯಾಧ್ಯಕ್ಷರನ್ನ ಕೆಳಗಿಳಿಸಬೇಕು ಅಂತೇಳಿ ಅನಾಮಧೇಯ ಪತ್ರ. ಇದರ ನಡುವೆ ಕಾಂಗ್ರೆಸ್ ಪಾಳದಲ್ಲಿ ಎಲ್ಲವೂ ಸರಿಯಾಗಿದೆಯಾ? ಖಂಡಿತವಾಗ್ಲೂ ಕೂಡ ಅಲ್ಲೂ ಸರಿ ಇಲ್ಲ ಅನ್ನೋ ಚರ್ಚೆಗಳು ಶುರುವಾಗ್ತದೆ. ಅದರಲ್ಲೂ ಕಾಂಗ್ರೆಸ್ನ ಕೆಲ ಶಾಸಕರು ಕೊಡ್ತಾ ಇರುವಂಥ ಹೇಳಿಕೆಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರು ಒಪ್ಪಿದ್ರೆ ಮಾತ್ರ DKಶಿಗೆ CM ಭಾಗ್ಯ. ಸಿದ್ದು ಸರ್ಕಾರ ಕೆಡವಿದ್ರೆ ಕಾಂಗ್ರೆಸ್ಸಿಗೆ ರಾಜ್ಯದಲ್ಲಿ ಉಳಿಗಾಲ ಇಲ್ಲ ಅಂತ ಶಾಸಕರೊಬ್ಬರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. DK ಶಿವಕುಮಾರ್ ಜೊತೆ ಎಷ್ಟು ಜನ ಇದ್ದಾರೆ? 10 ಜನ ಇದ್ದಾರೆ ಅಷ್ಟೇ ಅಂತ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಖರ್ಗೆ ರಾಹುಲ್ ಗಾಂಧಿಯ ರಬಲ್ ಸ್ಟಾಂಪ್ ನಾಮಕಾವಸ್ಥೆಗೆ ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಕೇವಲ ಇಲ್ಲಿ DK ಶಿವಕುಮಾರ್ ಅವರ CM ಕನಸಿನ ಬಗ್ಗೆ ಮಾತ್ರ ಮಾತಾಡಿಲ್ಲ, ಹೈಕಮಾಂಡ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಶಾಸಕರು. ಕೇಳಿ. ಅಂತ ಭಿನ್ನಾಭಿಪ್ರಾಯ. ಒಂದಂತೂ ಹೇಳೋ ಸತ್ಯ ಏನಂದರೆ, ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣವರಾಗಿ ಸಿದ್ದರಾಮಣ್ಣವರು ಬಿಟ್ಕೊಟ್ರೆ ಮಾತ್ರ
ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಣ್ಣವ್ರು ನಿಲ್ಸಕ್ಕಂತ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ. ಇದು ಶತಸಿದ್ಧ. ಸಿದ್ದರಾಮಣ್ಣವರೇ ಬಿಟ್ಕೊಡ್ಬೇಕು. ಡಿ ಕೆ ಶಿ ಬೆಂಬಲಿಗರು ಇರೋರು ಒಂದು 8-10 ಜನ ಇದ್ದಾರೆ ಅಷ್ಟೇ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಣ್ಣ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ, ಅದು ಸಿದ್ದರಾಮಣ್ಣವರು. ಸುಮ್ಮನೆ ಅಲ್ಲೇನೋ ರಬ್ಬರ್ ಸ್ಟಾಂಪ್ಗೆ ಅಲ್ಲಿ ಖರ್ಗೆ ಅವರು ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದಷ್ಟೇ. ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಾನ್ ಸಿದ್ದರಾಮಣ್ಣವರು. ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಸಿದ್ದರಾಮಣ್ಣ ವಿರುದ್ಧ ಈಗ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು, ಅದು ಕೂಡ ಸ್ವಪಕ್ಷದ ನಾಯಕರೇ ಮಾಡ್ತಾ ಇರುವಂತಹ ಆರೋಪ. ಹಾಗಾದ್ರೆ ಏನದು? ಎಸ್ಟಿ ಹಾಗೆ ಎಸ್ಸಿ ಶಾಸಕರಿಗೆ ಬೆದರಿಕೆ ಹಾಕಿದ್ದಾರೆ ಎನ್ನುವಂತ ಆರೋಪ. ಇದು ಬಿವೈ ವಿಜೇಂದ್ರ ಅವರ ಮೇಲೆ ಕೇಳಿ ಬರ್ತಾ ಇರುವಂತಹ ಆರೋಪ. ಯತ್ನಾಳ್ ವಿರುದ್ಧ ದೂರು ನೀಡುವಂತೆ ಒತ್ತಡ ಹಾಕಿದ್ದಾರಂತೆ ಬಿವೈ ವಿಜೇಂದ್ರ ಅವರು. ಈಗ ಬಿವೈ ವಿಜೇಂದ್ರ ವಿರುದ್ಧ ಸಿಡಿದಿದ್ದಾರೆ ಸಾಹುಕಾರ. ದೆಹಲಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಯತ್ನಾಳ್ ಆಯ್ತು ಓಕೆ, ಆದ್ರೆ ವಿಜೇಂದ್ರಗೆ ನೋಟಿಸ್ ಯಾವಾಗ ಕೊಡ್ತೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ವಿಜೇಂದ್ರ ಪರ ಇರೋರು ಕೆಜೆಪಿ ನಾಯಕರು. ಬನ್ನಿ ಹಾಗಾದ್ರೆ ರಮೇಶ್ ಜಾರಕಿಹೊಳಿಯ ಆರೋಪ ಏನು ಕೇಳೋಣ ಬನ್ನಿ. ನಿಮಗೆ ನಿನ್ನೆ ರಾತ್ರಿ ಮೊನ್ನೆ ಸಿಕ್ಕಿದೆ. ನಮಗೆ 2 ದಿವಸ ಮೊದಲು ಗೊತ್ತೈತೆ. ಕೊಡ್ತಾರೆ, ರೆಡಿಯಾಗಿದೆ, ಕೊಡ್ತಾರೆ ಗೊತ್ತಿತ್ತು ನಮಗೆ. ಬಟ್ ಇನ್ನೊಂದು ವಾರ್ತೆಯಲ್ಲಿ ಕಂಟೆಂಟ್ ನೋಡಿ, ಅದರಲ್ಲಿ ಏನಿದೆ ವಿಷಯ ಮಾಡ್ಕೊಂಡು ಅದ್ರ ಬಗ್ಗೆ ನಾವು ನಮ್ಮ ಬಸವನಗುಡಿ ಪಾಟೀಲ್ ನಾವು ಉತ್ತರ ಕೊಡ್ತಾರೆ. ಅದೇನು ನಾವು ಪಾರ್ಟಿ ಚೌಕಟ್ಟಿನಲ್ಲಿ ಕೆಲಸ ಮಾಡೋದು. ನಾವು ಪಾರ್ಟಿ ಚೌಕಟ್ಟಿನಲ್ಲಿ ಅದಕ್ಕೆ ನಾವು ಯಾರು ಪಾಠಕರು ಕೊಟ್ಟಾರಲ್ಲ ಅದಕ್ಕೆ ಉತ್ತರ ಕೊಡ್ತೇವೆ. ಅಂಥದ್ದೇನು ಅಂತ ಸೀರಿಯಸ್ ಎಲ್ಲ ನಾವು ಉತ್ತರ ಕೊಡ್ತೇವೆ. ಹೈಕಮಾಂಡ್ ಮಾರ್ಗದರ್ಶನ ಕೆಲಸ ಮಾಡ್ತೇವೆ ನಾವು. ಬಂದಿರೋದು ನಿಜ ಅಲ್ಲ, ಬಂದದ್ದು ನಿಜ. ಬಂದು ನಿಮ್ಗೆ ಮೊದಲೇ ನಮ್ಮ ಕಡೆ ಬಂದ್ಬಿಟ್ಟಿದೆ, ನಿಮ್ಗೆ ಲೇಟ್ ಸಿಕ್ಕದೆ. ನೋಟಿಸ್ಗೆ ಉತ್ತರ ಡೆಲ್ಲಿಲೇ ಕೊಟ್ಟು ಹೋಗ್ತಾರಾ ಅಥವಾ ಬೈ ಹ್ಯಾಂಡ್ ಕೊಡ್ತಾರಾ ಅಥವಾ ಬೆಂಗಳೂರಿಗೆ ಹೋಗಿ? ನಾಳೆ 11:30 ಕರೆದಾರೆ ಅವರು. ಬಸ್ಸಿನ ಹೊಂಟಾರ ಒಬ್ಬರು ನಾವೆಲ್ಲ ಹೋಗೋಲ್ಲ. ನಾಳೆ 11:30 ಒಂದು ಎಲ್ಲೋ ಕರೆದಾರೆ, ಗೊತ್ತಿಲ್ಲ ನನಗೆ. ಅವರು ಅವರೇ ಪಾಠಕವರು, ಶಿಸ್ತು ಸಮಿತಿ ಅದೇನು ಸಹಿ ಮಾಡಿ ಕಳಿಸಲ್ಲ, ಅವರೇ ಕರೆದಾರೆ. ಅದೇನಿಂದ ನಾಳೆ ಉತ್ತರ ಕೊಟ್ಟು ನಾಳೆ ಕೊಡ್ತೀವಿ. ಅದು ಮುಗಿತಿದೆ. ಅದಕ್ಕಿಂತ ಮೊದಲಲ್ಲಿ ನಾವು ಇದೇ ವಿಜೇಂದ್ರ ಅವರು ಪಕ್ಷ ವಿರೋಧ ಚಟುವಟಿಕೆ ಅವ್ರಿಗೆ ಯಾವ ನೋಟಿಸ್ ಕೊಡ್ತಾರೆ ನಮಗೆ ತಮ್ಮ ಮುಖ ಕೇಳ್ತೀವಿ. ನಾನು ನಿನ್ನೆ ನೋಡಿ, ಒಂದು ಕಡೆ ಬಿಜೆಪಿ ಪಾಳದಲ್ಲಿ ಬಣ ಬಡಿದಾಟ, ರಾಜ್ಯಾಧ್ಯಕ್ಷರನ್ನ ಕೆಳಗಿಳಿಸಬೇಕು ಅಂತೇಳಿ ಅನಾಮಧೇಯ ಪತ್ರ. ಇದರ ನಡುವೆ ಕಾಂಗ್ರೆಸ್ ಪಾಳದಲ್ಲಿ ಎಲ್ಲವೂ ಸರಿಯಾಗಿದೆಯಾ? ಖಂಡಿತವಾಗ್ಲೂ ಕೂಡ ಅಲ್ಲೂ ಸರಿ ಇಲ್ಲ ಅನ್ನೋ ಚರ್ಚೆಗಳು ಶುರುವಾಗ್ತದೆ. ಅದರಲ್ಲೂ ಕಾಂಗ್ರೆಸ್ನ ಕೆಲ ಶಾಸಕರು ಕೊಡ್ತಾ ಇರುವಂಥ ಹೇಳಿಕೆಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನ ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರು ಒಪ್ಪಿದ್ರೆ ಮಾತ್ರ DKಶಿಗೆ CM ಭಾಗ್ಯ. ಸಿದ್ದು ಸರ್ಕಾರ ಕೆಡವಿದ್ರೆ ಕಾಂಗ್ರೆಸ್ಸಿಗೆ ರಾಜ್ಯದಲ್ಲಿ ಉಳಿಗಾಲ ಇಲ್ಲ ಅಂತ ಶಾಸಕರೊಬ್ಬರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. DK ಶಿವಕುಮಾರ್ ಜೊತೆ 10 ಜನ ಇದ್ದಾರೆ, 10 ಜನ ಇದ್ದಾರೆ ಅಷ್ಟೇ ಅಂತ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಖರ್ಗೆ ರಾಹುಲ್ ಗಾಂಧಿಯ ರಬಲ್ ಸ್ಟಾಂಪ್ ನಾಮಕಾವಸ್ಥೆಗೆ ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಕೇವಲ ಇಲ್ಲಿ DK ಶಿವಕುಮಾರ್ ಅವರ CM ಕನಸಿನ ಬಗ್ಗೆ ಮಾತ್ರ ಮಾತಾಡಿಲ್ಲ, ಹೈಕಮಾಂಡ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಶಾಸಕರು. ಕೇಳಿ ಅಂತ ಭಿನ್ನಾಭಿಪ್ರಾಯ. ಒಂದಂತೂ ಹೇಳೋ ಸತ್ಯ ಏನಂದರೆ, ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣವರು ಬಿಟ್ಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಣ್ಣವ್ರು ನಿಲ್ಸಕ್ಕಂತ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ. ಇದು ಶತಸಿದ್ಧ. ಸಿದ್ದರಾಮಣ್ಣವರೇ ಬಿಟ್ಕೊಡ್ಬೇಕು. ಡಿ ಕೆ ಶಿ ಬೆಂಬಲಿಗರು ಇರೋರು ಒಂದು 8-10 ಜನ ಇದ್ದಾರೆ ಅಷ್ಟೇ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಣ್ಣ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ, ಅದು ಸಿದ್ದರಾಮಣ್ಣವರು. ಸುಮ್ಮನೆ ಅಲ್ಲೇನೋ ರಬ್ಬರ್ ಸ್ಟಾಂಪ್ಗೆ ಅಲ್ಲಿ ಖರ್ಗೆ ಅವರು ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದಷ್ಟೇ. ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಾನ್ ಸಿದ್ದರಾಮಣ್ಣವರು. ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಸಿದ್ದರಾಮಣ್ಣ.